ದೇವಿ ಬೆಳಗ್ಗೆ ಪುಟ್ಟ ಬಾಲೆ, ಮಧ್ಯಾಹ್ನ ಯುವತಿ, ರಾತ್ರಿ ಹೊತ್ತಿಗೆ ವಯಸ್ಸಾದ ಮುದುಕಿ ಆಗೋದ್ಯಾಕೆ? ಇವಳ ರುಂಡಕ್ಕೊಂದು ದೇವಸ್ಥಾನ ಆದ್ರೆ ದೇಹಕ್ಕಿರೋದು ಇನ್ನೊಂದು ಜಾಗ. ಛೋಟಾ ಚಾರ್ ಧಾಮ್ಗಳಾದ ಕೇದಾರ, ಬದರಿ, ಗಂಗೋತ್ರಿ, ಯಮುನೋತ್ರಿಯನ್ನ ಕಾಪಾಡೋ ಈ ದೇವಿ ಯಾರು? ದುಷ್ಯಂತ ಶಕುಂತಲೆ ಪ್ರೀತಿ ಮಾಡಿದ ಜಾಗದಲ್ಲಿ ಈಗೇನಿದೆ? ನಾವು ಕಂಡ ಪಂಚಪ್ರಯಾಗಗಳ್ಯಾವುವೋ, ಅವುಗಳ ಕತೆ ಏನು? ಪ್ರವಾಹ, ಲ್ಯಾಂಡ್ ಸ್ಲೈಡ್ಸ್ ಮಧ್ಯೆ ನಮ್ಮ ಕೇದಾರನಾಥನ ದರ್ಶನ ಹೇಗಿತ್ತು? ಟ್ರೆಕ್ ಮಾಡುತ್ತಾ ಯಾವೆಲ್ಲ ಜಾಗ ನೋಡಿದ್ವಿ? ಅಲ್ಲಿನ ಪುರಾಣ ಕಥೆಗಳೇನು? ಇದೇ ತರಹದ ಪುರಾಣದ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಪುರಾಣ ಸ್ಪೈಸಸ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹರಿದ್ವಾರದಿಂದ ಋಷಿಕೇಶಕ್ಕೆ ಹೋಗಿ ನಮ್ಮ ದಾರಿ ಕೇದಾರದತ್ತ ಸಾಗುತ್ತೆ. ದೇವರ ದರ್ಶನದ ಜೊತೆ ಬಹಳಷ್ಟು ಅಡ್ವೆಂಚರಸ್ ಆಕ್ಟಿವಿಟೀಸ್ ಆಡಬೇಕು ಅನ್ನೋದು ನನಗೆ ಬಹಳ ಆಸೆ ಆಗಿತ್ತು. ವಾಪಸ್ ಬರುವಾಗ ಋಷಿಕೇಶದಲ್ಲಿ ಎಷ್ಟೊಂದು ಆಟಗಳನ್ನ ಆಡಿದ್ವಿ. ನಾವು ಮಾಡಿದ ಅಡ್ವೆಂಚರಸ್ ಆಕ್ಟಿವಿಟೀಸ್ಗಳ ಬಗ್ಗೆ ಸಹ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಹಂಗೆ ಸುತ್ತಮುತ್ತ ಇರೋ ದೇವಸ್ಥಾನಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ. 250 ಕಿಲೋಮೀಟರ್ ಅಂದ್ರೆ 3 ಗಂಟೆಗಳಲ್ಲಿ ಹೋಗೋದಕ್ಕಾಗಲ್ಲ. ಬೆಟ್ಟದ ಜಾಗ ಆಗಿರೋದ್ರಿಂದ ನಮ್ಮ ಗಾಡಿಯ ವೇಗ ಬಹಳ ಕಡಿಮೆ ಇರುತ್ತೆ. ನಮ್ಮ ಪ್ಲಾನ್ ಪ್ರಕಾರ ನಾವು ಇಷ್ಟೊತ್ತಿಗಾಗಲೇ ಕೇದಾರ ಟ್ರೆಕ್ ಮಾಡಬೇಕಾಗಿತ್ತು. ಗಂಗಾ ದಸರಾದಿಂದ ಒಂದಿನ ಕಳೆದೇ ಹೋಯ್ತು. ಅದಕ್ಕೆ ಅಲ್ವಾ ಹೇಳೋದು, ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅಂತ. ಬಿಡಿ, ದಾರಿಲಿ ಹೋಗ್ತಾ ಏನೇನು ನೋಡ್ಕೊಂಡು ಹೋದ್ವಿ ಅಂತ ತಿಳಿಯೋಣ. ಋಷಿಕೇಶದ ಹತ್ತಿರದ ಶಾಂಪುರದಲ್ಲಿ ಒಂದು ವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟೆವು. ಅಲ್ಲೆಲ್ಲ ತೀರ್ಥ ಕೊಡೋಲ್ಲ, ಕಡಲೆಪುರಿ ಪ್ರಸಾದ ಕೊಟ್ಟು ಮುಂದೆ ಕಳಿಸ್ತಾರೆ. ಮುಂದೆ ಸಾಗುತ್ತಾ ದೇವಪ್ರಯಾಗ ಬಂತು. ಇದು ಪಂಚಪ್ರಯಾಗಗಳಲ್ಲಿ ಅಂತಿಮವಾದದ್ದು. ಹಿಂದೂ ಸಂಪ್ರದಾಯದಲ್ಲಿ ಪ್ರಯಾಗ ಅಂದ್ರೆ 2 ಅಥವಾ ಹೆಚ್ಚಿನ ನದಿಗಳ ಸಂಗಮ. ಅಲ್ಲಿ ಹುಟ್ಟಿದ ಮಗುವಿಗೆ ಮೊದಲ ಸ್ನಾನ, ಅಗಲಿದವರಿಗೆ ಶ್ರದ್ಧಾ ಅಂದ್ರೆ ಅಂತಿಮ ವಿಧಿಗಳನ್ನ ಮಾಡ್ತಾರೆ. 3 ನದಿಗಳಾದ ಗಂಗಾ, ಯಮುನಾ ಮತ್ತು ಸರಸ್ವತಿ ಸಂಗಮವಾಗಿರುವ ಅಲಹಾಬಾದ್ನಲ್ಲಿರುವ ಪ್ರಯಾಗವನ್ನ ಅತ್ಯಂತ ಪವಿತ್ರ ಅಂತ ಕರೀತಾರೆ. ಇದೇ ಪ್ರಯಾಗ ರಾಜ್ಯದಲ್ಲಿರೋ ಗಂಗಾ, ಯಮುನಾ, ಸರಸ್ವತಿಯರ ತ್ರಿವೇಣಿ ಸಂಗಮ. ಗರ್ವಾಲ್ ಹಿಮಾಲಯದ ಪಂಚಪ್ರಯಾಗವು ನಂತರದ ಸ್ಥಾನದಲ್ಲಿದೆ. ಇವು ಬರೀ ಪುರಾಣಗಳಿಗೆ ಮತ್ತು ದಂತಕಥೆಗಳಿಗೆ ಅಷ್ಟೇ ಅಲ್ಲದೆ, ಹಿಮಾಲಯದ ಹಿಮದಿಂದ ಆವೃತವಾದ ಶಿಖರಗಳು ಮತ್ತು ಮೋಡಿ ಮಾಡುವ ಕಣಿವೆಗಳ ರಮಣೀಯ ಸೌಂದರ್ಯ ಸಮೃದ್ಧವಾಗಿದೆ. ಬದರಿನಾಥಕ್ಕೆ ಹೋಗುವ ರಸ್ತೆಯಲ್ಲಿ ಪಂಚಪ್ರಯಾಗ ಭೂಪ್ರದಕ್ಷಿಣೆ ಪೂರ್ಣಗೊಳಿಸಿದ ನಂತರ ಪಾಂಡವರು ಮೋಕ್ಷವನ್ನು ಪಡೆಯಲು ಅನುಸರಿಸಿದ ಸ್ವರ್ಗಾರೋಹಣ ದಾರಿ ಸಿಗುತ್ತೆ. ನಮ್ಮ 2ನೇ ದಿನ ಪಂಚಪ್ರಯಾಗ ಮತ್ತು ದಾರಿದೇವಿ ದರ್ಶನ. ವಿಷ್ಣು ಪ್ರಯಾಗ. ಸತೋಪಂತ್ ಹಿಮ ನದಿಯಿಂದ ಹುಟ್ಟುವ ಅಲಕಾನಂದ ಅತ್ಯಂತ ಪೂಜ್ಯ ಹಿಂದೂ ದೇವಾಲಯವಾದ ಬದರಿನಾಥದ ಮುಂದೆ ಹರಿದು ನಂತರ ಜೋಶಿ ಮಠದ ಬಳಿ ದೌಲಿಗಂಗಾ ನದಿಯನ್ನ ಸೇರುತ್ತೆ. ದೌಲಿಗಂಗಾ ನೀತಿ ಪಾಸ್ನಲ್ಲಿ ಹುಟ್ಟಿ ವಿಷ್ಣು ಪ್ರಯಾಗಕ್ಕೆ ಸುಮಾರು 25 ಕಿಲೋಮೀಟರ್ ಹರಿದು ಅಲ್ಕಾನಂದ ಸೇರುತ್ತೆ. ಪುರಾಣಗಳ ಪ್ರಕಾರ ಈ ನದಿಗಳ ಸಂಗಮದಲ್ಲಿ ನಾರದ ಋಷಿಯು ವಿಷ್ಣುವಿಗೆ ಪೂಜೆಯನ್ನು ಅರ್ಪಿಸಿದ ಕಾರಣ ಇದಕ್ಕೆ ವಿಷ್ಣು ಪ್ರಯಾಗ ಅನ್ನೋ ಹೆಸರು. ಇಲ್ಲಿ ಅಷ್ಟಭುಜಾಕೃತಿಯ ಆಕಾರದ ದೇವಾಲಯವಿದ್ದು 1889ರಲ್ಲಿ ಇಂಡೋರ್ನ ಮಹಾರಾಣಿ ಅಹಲ್ಯಾಬಾಯಿ ಕಟ್ಟಿಸಿದರಂತೆ. ನಂದ ಪ್ರಯಾಗ. ನಂದಾಕಿನಿ ನದಿಯು ಅಲ್ಕಾನಂದ ನದಿಯನ್ನು ಸೇರುವ ಸಂಗಮದಲ್ಲಿ 2ನೇದಿದು. ಒಂದು ಕಥೆಯ ಪ್ರಕಾರ ಉದಾತ್ತ ರಾಜ ನಂದನು ಯಜ್ಞವನ್ನ ಮಾಡಿ ದೇವರ ಆಶೀರ್ವಾದವನ್ನು ಕೋರಿದ್ದರಿಂದ ಈ ಸಂಗಮಕ್ಕೆ ಅವನ ಹೆಸರು ಇಟ್ಟಿದ್ದಾರೆ ಅಂತಾರೆ. ಇನ್ನೊಂದು ದಂತಕಥೆಯ ಪ್ರಕಾರ ವಿಷ್ಣು ನಂದ ಮತ್ತು ಅವನ ಹೆಂಡತಿ ಯಶೋದೆಗೆ ತಾನು ಮಗನಾಗಿ ಹುಟ್ಟುವ ವರವನ್ನ ನೀಡಿದ್ದ. ಅದೇ ವರವನ್ನ ವಸುದೇವನ ಹೆಂಡತಿ ದೇವಕಿಗೂ ಸಹ ನೀಡಿದ್ದ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿ ಇಬ್ಬರೂ ತನ್ನ ಶಿಷ್ಯರಾಗಿದ್ದರಿಂದ ವಿಷ್ಣು ಕೃಷ್ಣನ ಅವತಾರದಲ್ಲಿ ದೇವಕಿ ಮತ್ತು ವಸುದೇವರಿಗೆ ಜನಿಸಿದನು. ಆದರೆ ಯಶೋದೆ ಮತ್ತು ನಂದರಿಂದ ಪೋಷಿಸಲ್ಪಟ್ಟ ಕಾರಣ ಇದಕ್ಕೆ ನಂದಪ್ರಯಾಗ ಅಂತ ಕರೀತಾರೆ. ಇಲ್ಲಿ ಕೃಷ್ಣನ ಗೋಪಾಲಯ ದೇವಾಲಯವಿದೆ. ಮತ್ತೆ ಕಣ್ವ ಋಷಿ ಇಲ್ಲೇ ತಪಸ್ಸು ಮಾಡಿದ್ರು. ರಾಜ ದುಷ್ಯಂತ ಶಕುಂತಲೆಯನ್ನ ಕಂಡು ಪ್ರೀತಿ ಮಾಡಿದ ಜಾಗವೂ ಸಹ ಇದೆ. ಅವರು ಇಲ್ಲೇ ಗಾಂಧರ್ವ ವಿವಾಹ ಆದ್ರು ಅಂತ ಕಥೆಗಳು ಹೇಳ್ತವೆ. ಕರ್ಣಪ್ರಯಾಗ. ನಂದಾದೇವಿ ಪರ್ವತ ಶ್ರೇಣಿಯ ಕೆಳಗೆ ಒಂದು ಹಿಮನದಿಯಿಂದ ಹುಟ್ಟುವ ಪಿಂಡಾರ್ ನದಿ ಅಲ್ಕಾನಂದ ನದಿ ಸೇರುವ ಸಂಗಮ ಸ್ಥಳವಿದು. ಮಹಾಭಾರತದ ಕರ್ಣ ಇಲ್ಲಿ ತಪಸ್ಸು ಮಾಡಿ ಸೂರ್ಯನನ್ನ ಮೆಚ್ಚಿಸಿ ತೂರಲಾಗದ ರಕ್ಷಾ ಕವಚ ಮತ್ತು ಎಂದಿಗೂ ದಣಿದ ಬಾಣಗಳ ಬತ್ತಳಿಕೆಯನ್ನು ಪಡೆದನು. ಆದ್ದರಿಂದ ಈ ಸ್ಥಳಕ್ಕೆ ಕರ್ಣಪ್ರಯಾಗ ಅಂತಾರೆ. ಕವಿ ಕಾಳಿದಾಸ ಬರೆದಿರೋ ಕಾವ್ಯನಾಟಕ ಮೇಘದೂತದಲ್ಲಿ ಈ ಸ್ಥಳದ ಉಲ್ಲೇಖವಿದೆ. ಅಭಿಜ್ಞಾನ ಶಾಕುಂತಲ ನಾಟಕದಲ್ಲೂ ಶಕುಂತಲೆ ಮತ್ತು ರಾಜ ದುಷ್ಯಂತರ ಪ್ರಣಯ ಇಲ್ಲಿ ಸಂಭವಿಸಿದೆ ಅಂತಾರೆ. ಸ್ವಾಮಿ ವಿವೇಕಾನಂದರು ಇಲ್ಲಿ 18 ದಿನಗಳ ಕಾಲ ಧ್ಯಾನ ಮಾಡಿದ್ದರಂತೆ. ರುದ್ರಪ್ರಯಾಗ. ಅಲ್ಕಾನಂದ ಮಂದಾಕಿನಿ ನದಿಯನ್ನ ಸಂಧಿಸುವ ಜಾಗವೇ ರುದ್ರಪ್ರಯಾಗ. ರುದ್ರ ಅಂದ್ರೇನೆ ತಿಳಿಯುತ್ತೆ ಇದು ಶಿವನ ಪ್ರಯಾಗ ಅಂತ.
ದಂತಕಥೆಯ ಪ್ರಕಾರ ಶಿವನು ಇಲ್ಲಿ ತಾಂಡವವನ್ನು ಮಾಡಿ ತನ್ನ ನೆಚ್ಚಿನ ಸಂಗೀತ ವಾದ್ಯವಾದ ರುದ್ರವೀಣೆಯನ್ನು ನುಡಿಸಿ ವಿಷ್ಣುವನ್ನು ತನ್ನ ಸನ್ನಿಧಿಗೆ ಆಕರ್ಷಿಸಿ ಅವನನ್ನು ನೀರಾಗಿ ಪರಿವರ್ತಿಸಿದ ಅಂತ ಹೇಳ್ತಾರೆ. ಮತ್ತೊಂದು ದಂತಕಥೆಯ ಪ್ರಕಾರ ಶಿವನ ಪತ್ನಿ ಸತಿಯು ಶಿವನ ಅವಮಾನವನ್ನು ಪ್ರತಿಭಟಿಸಿ ತನ್ನನ್ನು ತಾನೇ ಬೆಂಕಿ ಹಚ್ಚಿಕೊಂಡ ನಂತರ ಹಿಮಾಲಯದ ಮಗಳಾಗಿ ಪಾರ್ವತಿಯಾಗಿ ಮರುಜನ್ಮ ಪಡೆದಳು. ಹಿಮಾಲಯದ ಪ್ರತಿಭಟನೆಯ ನಡುವೆಯೂ ಸಹ ಪಾರ್ವತಿ ಹೊಸ ಜನ್ಮದಲ್ಲಿಯೂ ಶಿವನನ್ನ ಹೆಂಡತಿಯಾಗುವ ವರವನ್ನ ಪಡೆದು ತಪಸ್ಸು ಮಾಡ್ತಾಳೆ. ಅದಕ್ಕೆ ಇದನ್ನ ರುದ್ರಪ್ರಯಾಗ. ಇಲ್ಲಿರೋ ಶಿವನ ಕೋಟೇಶ್ವರ ದೇವಾಲಯ ಬಹಳ ಸುಂದರವಾಗಿದೆ. ದೇವಪ್ರಯಾಗ. ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ ಹಾಗೆ ಭಗೀರಥನು ಗಂಗೆಯನ್ನ ಭೂಮಿಗೆ ಕರೆಸಿ ಭಾಗೀರಥಿಯಾಗಿ ಗೌಮುಖದಿಂದ ಹರಿಯುತ್ತಾಳೆ. ಭಾಗೀರಥಿ ಅಲ್ಕಾನಂದವನ್ನು ಸೇರುವ ಜಾಗವೇ ದೇವಪ್ರಯಾಗ. ದೇವಪ್ರಯಾಗದಿಂದ ಆಚೆಗೆ ಈ ನದಿಯನ್ನ ಗಂಗಾ ಅಂತ ಕರೀತಾರೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಅಲಹಾಬಾದ್ನ ಪ್ರಸಿದ್ಧ ತ್ರಿವೇಣಿ ಸಂಗಮದಲ್ಲಿ ಕೊನೆಗೆ ಸೇರುತ್ತವೆ. ಮುಂದೆ ಸಾಗುತ್ತಾ ನಾವು ಉತ್ತರಾಖಂಡದ ರುದ್ರಪ್ರಯಾಗ ಜಿಲ್ಲೆಯ ಕಲ್ಯಾಸೌರ್ ಗ್ರಾಮದ ಅಲ್ಕಾನಂದ ನದಿಯಲ್ಲಿ ನಿಂತಿರುವ ದಾರಿದೇವಿ ಮಂದಿರದಲ್ಲಿ ಪ್ರಾರ್ಥಿಸಿದೆವು. ಈ ದೇವಾಲಯವು ದಾರಿದೇವಿ ವಿಗ್ರಹದ ಮೇಲಿನ ಅರ್ಧವನ್ನು ಹೊಂದಿದೆ. ವಿಗ್ರಹದ ಕೆಳಭಾಗವು ಕಾಳಿ ಮಠದಲ್ಲಿದೆ. ಅಲ್ಲಿ ಅವಳನ್ನ ಕಾಳಿಯ ಅವತಾರದಲ್ಲಿ ಪೂಜಿಸಲಾಗುತ್ತದೆ. ಇಲ್ಲಿನ ಪುರೋಹಿತರು ಹೇಳೋ ತರ ದೇವಿಯ ರೂಪ ಸಮಯದೊಂದಿಗೆ ಬದಲಾಗುತ್ತೆ. ಹುಡುಗಿಯಿಂದ ಮಹಿಳೆ, ನಂತರ ಮುದುಕಿಯಾಗುತ್ತದೆ. ಶ್ರೀಮದ್ ದೇವಿ ಭಗವತದ ಪ್ರಕಾರ ಈ ದೇವಾಲಯವು ಭಾರತದ 108 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ದೇವಿ ದಾರಿದೇವಿಯು ಉತ್ತರಾಖಂಡದ ರಕ್ಷಕ ದೇವತೆ. ದಾರಿದೇವಿಯನ್ನು ಉತ್ತರಾಖಂಡದ 4 ಧಾಮ್ಗಳ ರಕ್ಷಕಿ ಎಂದು ಪರಿಗಣಿಸುತ್ತಾರೆ. ಇಲ್ಲಿನ ಜನರು ಹೇಳೋ ಪ್ರಕಾರ ಪುರಾತನ ಕಾಲದಲ್ಲಿ ದಾರಿದೇವಿಯ ವಿಗ್ರಹ ಪ್ರವಾಹದಿಂದ ಕೊಚ್ಚಿ ಹೋಗಿ ಒಂದು ಬಂಡೆಗೆ ಅಪ್ಪಳಿಸಿತಂತೆ. ಪ್ರತಿದಿನವೂ ಜನರಿಗೆ ಯಾರೋ ಅಳುತ್ತಿರುವ ಸದ್ದು ಕೇಳಿಸತೊಡಗಿತು. ಸಮೀಪದ ದಾರೋ ಗ್ರಾಮದ ಗ್ರಾಮಸ್ಥರು ವಿಗ್ರಹದ ರೋದನವನ್ನು ಕೇಳಿದರು. ಆ ದೈವಿಕ ಧ್ವನಿಯ ವಿಗ್ರಹವನ್ನು ಪತ್ತೆಯಾದ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲು ಮತ್ತು ತೆರೆದ ಆಕಾಶದ ಕೆಳಗೆ ಇಡಬೇಕೆಂದು ಗ್ರಾಮಸ್ಥರಿಗೆ ದೇವಿ ಆದೇಶಿಸಿದಳಂತೆ. ಹೀಗಾಗಿ ಈ ಮಂದಿರವನ್ನು ದಾರಿದೇವಿ ಮಂದಿರ ಅಂತ ಕರೀತಾರೆ. ದಾರಿದೇವಿ ಆಕ್ರಮಣಕಾರಿಯಾಗಿ ಕಾಣುತ್ತಿದ್ದಳು. 15ನೇ ಜೂನ್ 2013 ದೇವಾಲಯದ ಇತಿಹಾಸದಲ್ಲಿ ಪ್ರಮುಖ ದಿನ. ಈ ದಿನ ದಾರಿದೇವಿಯ ವಿಗ್ರಹವನ್ನ ಮೂಲ ಸ್ಥಳದಿಂದ ತೆಗೆದುಹಾಕಲಾಯಿತು. ಅಣೆಕಟ್ಟು ನಿರ್ಮಾಣಕ್ಕೆ ಅನುಕೂಲವಾಗುವಂತೆ ಅದನ್ನು ಬೇರೆ ಕಡೆಗೆ ಸ್ಥಳಾಂತರಿಸಲಾಯಿತು. ಯೋಜನೆಯ ಪ್ರಾರಂಭದಿಂದಲೂ ಅನೇಕ ಮುಖಂಡರು, ರಾಜ್ಯದ ನಿವಾಸಿಗಳು ಮತ್ತು ಸ್ಥಳೀಯರು ಈ ಅಣೆಕಟ್ಟು ನಿರ್ಮಾಣವನ್ನ ವಿರೋಧಿಸುತ್ತಿದ್ದರು. ದೇವಿಯ ಸ್ಥಳಾಂತರವು ಕಾಳಿಯನ್ನು ಹೇಗಾದರೂ ಕ್ಷೋಭೆಗೊಳಿಸುತ್ತದೆ. ಅದು ಈ ಪ್ರದೇಶಕ್ಕೆ ಒಳ್ಳೆಯದಲ್ಲ ಎಂದು ದೇವಿಯ ಭಕ್ತರು ನಂಬುತ್ತಾರೆ. ಕೊಳಕು ಸತ್ಯ ಅಂದ್ರೆ ನಿಖರವಾಗಿ ಈ ಘಟನೆಯ ಮರುದಿನವೇ ಉತ್ತರಾಖಂಡದಲ್ಲಿ ಭಾರಿ ಮಹಾ ಸ್ಫೋಟ ಮತ್ತು ಹಠಾತ್ ಪ್ರವಾಹ ಪ್ರಾರಂಭ ಆಯಿತು. ಈ ಬೃಹತ್ ದುರಂತವು ಕೇದಾರನಾಥ ಧಾಮವನ್ನು ಹಾಳು ಮಾಡಿತ್ತು. ಅನೇಕ ಜನರು ಮನೆಗಳು, ಮರಗಳು ಮತ್ತು ವಾಹನ ಕೊಚ್ಚಿಕೊಂಡು ಹೋದವು. ಕೆಲವು ಜನರಿಗೆ ಇದು ಕೇವಲ ಕಾಕತಾಳೀಯ ಅನ್ಸುತ್ತೆ, ಆದರೆ ದುರಂತದ ಫಲಿತಾಂಶಗಳು ಆಘಾತಕಾರಿ ಮತ್ತು ಮರೆಯಲಾಗಲ್ಲ. ಅಧಿಕೃತ ಸರ್ಕಾರಿ ದಾಖಲೆಗಳ ಪ್ರಕಾರ ಪ್ರವಾಹದಲ್ಲಿ 197 ಜನ ಸತ್ತರೆ 236 ಜನಕ್ಕೆ ಗಾಯ ಆಗಿದೆ. ಸುಮಾರು 4,000 ಜನ ನಾಪತ್ತೆಯಾದರೆ 2,000 ಮನೆಗಳು ಸಂಪೂರ್ಣ ಹಾನಿಯಾಗಿದೆ. ಅಲ್ಕಾನಂದ ನದಿಯಲ್ಲಿ ಶ್ರೀನಗರ ಹೈಡಲ್ ಯೋಜನೆಯ ಕಾರಣ ದಾರಿದೇವಿಯ ದೇವಸ್ಥಾನವನ್ನ ಮೂಲ ಸ್ಥಳದಿಂದ ಸ್ಥಳಾಂತರಿಸಲಾಯಿತು. ಇಂದು ದೇವಿಯ ಅರ್ಧ ಭಾಗ ದಾರಿದೇವಿ ಮಂದಿರದಲ್ಲಿದ್ದರೆ ಇನ್ನರ್ಧ ಭಾಗ ಜೋಶಿ ಮಠದಲ್ಲಿರುತ್ತೆ. ಇದಾಗಿತ್ತು ಇಂದಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಕೇದಾರನಾಥನ ಪೂರ್ತಿ ಟ್ರೆಕ್ ಬಗ್ಗೆ ವಿಡಿಯೋ ಇರುತ್ತೆ. ಅಷ್ಟೇ ಅಲ್ಲದೆ ಗುಪ್ತಕಾಶಿ ಮತ್ತು ಪಂಚ ಕೇದಾರದ ಬಗ್ಗೆ ಸಹ ತಿಳಿಸ್ತೀನಿ. ನಿಮಗೆ ಯಾವ ಪುರಾಣದ ಕತೆ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಪುರಾಣದ ಕತೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಪುರಾಣಸ್ ಬೈ ಸಚಿನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.